ಸಾಲು ಸಾಲು ಮರಗಳನ್ನು ನೆಟ್ಟು ಪ್ರಸಿದ್ಧರಾಗಿದ್ದಂತ ಸಾಲು ಮರದ ತಿಮ್ಮಕ್ಕನ ಹೆಸರಿನ ಉದ್ಯಾನವನದಲ್ಲೇ ಮರಗಳಿಗೆ ಕೊಡಲಿ ಪೆಟ್ಟು ಕೊಡಲಾಗಿದೆ. ಅಭಿವೃದ್ಧಿ ನೆಪದಲ್ಲಿ ಅರಣ್ಯ ಇಲಾಖೆಯಿಂದಲೇ ಮರಗಳ ಮಾರಣ ಹೋಮ. ಮೂಡಿಗೆರೆ ಪಟ್ಟಣದಲ್ಲಿರುವ ಪಾರ್ಕ್ನ 27 ಮರಗಳನ್ನು ಕಡಿದಿದ್ದಾರೆ ಅಧಿಕಾರಿಗಳು. ನಿರೀಕ್ಷಿತ ಮಟ್ಟದಲ್ಲಿ ಜನ ಭೇಟಿ ನೀಡದ ಹಿನ್ನೆಲೆ ಪಾರ್ಕ್ ಅನ್ನ ಮರು ನಿರ್ಮಾಣ, ಕಾಡು ಜಾತಿ ಅಕೇಶಿಯಾ ಮರಗಳನ್ನು ಕಡಿದು ಪಾರ್ಕ್ ಅನ್ನ ಮರು ಅಭಿವೃದ್ಧಿ ಮಾಡೋದಕ್ಕೆ ಮುಂದಾಗಿರೋದು. ಅರಣ್ಯ ಇಲಾಖೆಯ ಕಾರ್ಯಕ್ಕೆ ಪರಿಸರ ಪ್ರೇಮಿಗಳು ಜನರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಸರಿಸುಮಾರು 5,000 ಆಲದ ಮರಗಳನ್ನು ನೆಟ್ಟು ಪದ್ಮ ಪ್ರಶಸ್ತಿಯನ್ನ ಪಡೆದಿದ್ದಂತ ಸಾಲು ಮರದ ತಿಮ್ಮಕ್ಕ ಈಗ ನೆನಪಾಗುಳಿದಿದ್ದಾರೆ. ಅವರ ಹೆಸರಿನಲ್ಲಿ ಸಾಕಷ್ಟು ಉದ್ಯಾನವನ ನಿರ್ಮಾಣ ಮಾಡಬೇಕು ಅಂತ ಸರ್ಕಾರ ಮುಂದಾಗ್ತಾ ಇದೆ. ಅದರ ಬೆನ್ನಲ್ಲೇ ಸಾಲು ಮರದ ತಿಮ್ಮಕ್ಕ ಉದ್ಯಾನದಲ್ಲಿ ಮರಗಳ ಮಾರಣ ಹೋಮ ಆಗಿರೋದು ನಾವು ದೃಶ್ಯದಲ್ಲಿ ಕೂಡ ಗಮನಿಸ್ತಾ ಇದ್ದೀವಿ. ಇದು ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನ ಸಾಲು ಮರದ ತಿಮ್ಮಕ್ಕ ಉದ್ಯಾನದಲ್ಲಿ ಅಧಿಕಾರಿಗಳು ಮರಗಳ ಮಾರಣ ಹೋಮ ನಡೆಸಿರುವಂತ ದೃಶ್ಯ. ಸರಿಸುಮಾರು 27 ಮರಗಳನ್ನು ಕಡಿದಿದ್ದಾರೆ. ಕಾರಣ ಜನರು ಬರ್ತಾ ಇಲ್ಲ, ಹಾಗಾಗಿ ಪಾರ್ಕ್ ಅನ್ನ ಮರು ನಿರ್ಮಾಣ ಮಾಡಬೇಕು, ನವೀಕರಣ ಮಾಡಬೇಕು ಅಂತ ಸಬೂಬನ್ನ ಕೊಟ್ಟಿದ್ದಾರೆ ಈಗ. ಆದ್ರೆ ಇದಕ್ಕೆ ಅರಣ್ಯ ಪ್ರೇಮಿಗಳು ಜನರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಏನು ಹೆಸರಾಂತ ಸಾಲು ಮರದ ತಿಮ್ಮಕ್ಕವನ ಜಗತ್ ಪ್ರಸಿದ್ಧ ಸಾಲು ಮರದ ತಿಮ್ಮಕ್ಕ ಇವತ್ತು ನಮ್ಮೊಂದಿಗಿಲ್ಲ. ಆದ್ರೆ ಈ ತಿಮ್ಮಕ್ಕನ ವನ ನಮ್ಮೊಂದಿಗೆ ಉಳಿಬೇಕು ಅಂತ ನಮ್ಮ ಆಸೆ. ಆದ್ರೆ ಇವತ್ತು ಈ ಒಂದು ಸಾಲು ಮರದ ತಿಮ್ಮಕ್ಕನ ವನ ಕುಡಿತದ ಅಡ್ಡೆಯಾಗಿ ಪರಿವರ್ತನೆ ಆಗ್ತಿದೆ. ಹಾಗೆ ಎಲ್ಲೆಲ್ಲಿಂದ ನಾವು ಬಂದು ಯಾವಾಗ ನೋಡಿದ್ರು ಹುಡುಗ ಹುಡುಗಿರು, ಕಾಲೇಜ್ ಹುಡುಗಿರು ಇಲ್ಲಿ ಇದ್ರೊಳಗಡೆ ಇರ್ತಾರೆ. ಸ್ಥಳೀಯರು ಕೂಡ ಇದ್ರೊಳಗಡೆ ಹೋಗದಂತ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಹಾಗೇನೆ ಇವತ್ತು ನಾವೆಲ್ಲ ಒಂದ್ ಕಡೆ ಯಾರೋ ಒಂದು ಪಾಪದವರು ಮನೆ ಮೇಲೆ ಮರ ಬೀಳುತ್ತೆ ಅಂತ ಅರ್ಜಿ ಕೊಟ್ರೆ 2 ವರ್ಷಗಳ ಕಾಲ ಫಾರೆಸ್ಟ್ನವರು ಇದ್ ಮಾಡ್ತಾರೆ. ಆದ್ರೆ ಇವತ್ತು ಇಲ್ಲಿ ಹೇಳ್ದೆ ಕೇಳ್ದೆ ಈ ಸಾಲು ಮರ ತಿಮ್ಮಕ್ಕನ ವನದಲ್ಲಿ ಮರಗಳನ್ನ ಕಟಾವು ಮಾಡಲಾಗ್ತಾ ಇದೆ. ಇದ್ರ ಬಗ್ಗೆ ಯಾವುದೇ ಫಾರೆಸ್ಟ್ ಇಲಾಖೆ ಆಗ್ಲಿ, ಗ್ರಾಮ ಪಂಚಾಯತಿಗೂ ಕೂಡ ತಿಳಿಸಲಾಗಲ್ಲ. ಯಾಕಂದ್ರೆ ನಾನು ಇವತ್ತು ಗ್ರಾಮ ಪಂಚಾಯತ್ ಸದಸ್ಯನಾಗಿದ್ದೀನಿ ಇದೇ ಲೋಕಲ್ ಅಲ್ಲಿ. ನಮಗೂ ಕೂಡ ಗ್ರಾಮ ಪಂಚಾಯತಿಗೂ ತಿಳಿಸಲಾಗದೆ ಈ ಮರಗಳನ್ನ ಕಟಾವು ಮಾಡ್ತಾ ಇದ್ದಾರೆ. ನಮ್ದು ಒಂದೇ ಒತ್ತಡ ಏನಂದ್ರೆ ಈ ಸಾಲು ಮರ ತಿಮ್ಮಕ್ಕ ವನ ಅನೇಕ 4 ವರ್ಷಗಳ ಹಿಂದೆ ಉದ್ಘಾಟನೆ ಆಗಿತ್ತು. ಇದು ಇಡೀ ರಾಜ್ಯಾದ್ಯಂತ ಇದೊಂದು ತಿಮ್ಮಕ್ಕನ ವನ ಹೆಸರಾಗಬೇಕು, ತಿಮ್ಮಕ್ಕನ ಹೆಸರು ಉಳಿಬೇಕು. ಹಾಗೆ ನಮ್ ಕೆಳಗೋಡು ಗ್ರಾಮ ಪಂಚಾಯತಿಲಿ ಇಂತ ಒಂದು ಹೆಸರಾಂತ ತಿಮ್ಮಕ್ಕನ ವನ ಇದೆ ಅನ್ನೋದು ಜಗತ್ ಪ್ರಸಿದ್ಧಿ ಆಗ್ಬೇಕು ಅಂತ ನಮ್ಮ ಆಸೆ. ಇದಕ್ಕೆ ಅರಣ್ಯ ಇಲಾಖೆಯವರು ಕೂಡ ಸ್ಪಂದಿಸಬೇಕು, ಏನಾರು ಇದ್ರಲ್ಲಿ ಗ್ರಾಮ ಪಂಚಾಯತಿಗೆ ತಿಳಿಸ್ಬೇಕು ಅಂತ ಕೇಳ್ಕೊಳ್ತೀವಿ. ಸಾಲು ಮರದ ತಿಮ್ಮಕ್ಕ ನಮ್ಮೊಂದಿಗಿಲ್ಲ, ಆದ್ರೆ ಅವರು ಬೆಳೆಸಿದಂತ ನೂರಾರು ಮರಗಳು ಇಂದು ಸಾವಿರಾರು ಜನರಿಗೆ ನೆರಳನ್ನು ಕೊಡ್ತಾ ಇದೆ. ಆದ್ರೆ ಚಿಕ್ಕಮಗಳೂರಿನ ಅರಣ್ಯ ಇಲಾಖೆ ಮಾಡಿರುವಂತ ಎಡವಟ್ಟೇನಿದೆ ಅದು ಪರಿಸರ ಪ್ರೇಮಿಗಳಲ್ಲಿ ಆಕ್ರೋಶಕ್ಕೆ ಕಾರಣವಾಗಿರುವಂತದ್ದು. ಸಾಲು ಮರದ ತಿಮ್ಮಕ್ಕನ ಹೆಸರಿನಲ್ಲಿ ನಿರ್ಮಾಣವಾಗಿರುವಂತ ಉದ್ಯಾನವನದ ಸಮೀಪ ಇರುವಂತ 27ಕ್ಕೂ ಹೆಚ್ಚು ಮರಗಳನ್ನ ಇದೀಗ ಕಡತಲೆ ಮಾಡಿರುವಂತದ್ದು. ಇದು ಕಡೂರು ಮಂಗಳೂರಿನ ರಾಷ್ಟ್ರೀಯ ಹೆದ್ದಾರಿ ಮೂಡಿಗೆರೆ ತಾಲೂಕಿನ ಕೆಳಗೂರು ಸಮೀಪ ಇರುವಂತ ಉದ್ಯಾನವನ. ಈ ಉದ್ಯಾನವನಕ್ಕೆ ಸಾಲು ಮರದ ತಿಮ್ಮಕ್ಕ ಉದ್ಯಾನವನ ಎನ್ನುವ ಹೆಸರನ್ನು ಕೂಡ ಕೊಡಲಾಗಿರುವಂತದ್ದು. ಅವರ ಹೆಸರಿನಲ್ಲಿ ಅರಣ್ಯ ಇಲಾಖೆ ಇಲ್ಲಿ ಒಂದು ಮಕ್ಕಳ ಹಾಗೇನೆ ಆಟಿಕೆ ವಸ್ತುಗಳನ್ನು ಹಾಗೇನೆ ಇಲ್ಲಿ ಒಂದು ಪಾರ್ಕ್ ಅನ್ನು ಕೂಡ ಮಾಡಲಾಗಿರುವಂತದ್ದು. ಈ ಪಾರ್ಕಿಗೆ ಲಕ್ಷಾಂತರ ರೂಪಾಯಿಯನ್ನು ಕೂಡ ವಹಿಸಲಾಗಿರುವಂತದ್ದು. ಕಳೆದ 3-4 ವರ್ಷಗಳ ಹಿಂದೆ ಈ ಪಾರ್ಕ್ ಅನ್ನು ಕೂಡ ಮಾಡಲಾಗಿರುವಂತದ್ದು. ಈ ಪಾರ್ಕ್ ನಲ್ಲಿ ಇದೀಗ ಅಕೇಶಿಯಾ ಮರ ಸೇರಿದಂತೆ ಕಾಡು ಜಾತಿಯ ಮರಗಳನ್ನ ಇದೀಗ ಬೇಕಾಬಿಟ್ಟಿಯಾಗಿ ಕಡತಲೆ ಮಾಡಿರುವಂತದ್ದು. ಸರಿಸುಮಾರು 27ಕ್ಕೂ ಹೆಚ್ಚು ಮರಗಳನ್ನ ಇದೀಗ ಕಡತಲೆ ಮಾಡಿರುವಂತದ್ದು. ಇದು ಸ್ಥಳೀಯರ ಹಾಗೇನೆ ಪರಿಸರ ಪ್ರೇಮಿಗಳಲ್ಲಿ ಒಂದು ಆಕ್ರೋಶಕ್ಕೆ ಕಾರಣವಾಗಿರುವಂತದ್ದು. ಯಾಕೆಂದ್ರೆ ಮಕ್ಕಳೇ ಬರದಂತಹ ಉದ್ಯಾನವನ ಇದಾಗಿರುವಂತದ್ದು. ಅದರ ಜೊತೆಗೆ ಜನರಿಂದ ಕೂಡ ದೂರ ಉಳಿದಿರುವಂತದ್ದು. ರಾಷ್ಟ್ರೀಯ ಹೆದ್ದಾರಿ ಆಗಿರುವ ಹಿನ್ನೆಲೆಯಲ್ಲಿ ಇಲ್ಲಿ ಸಾಗುವಂತ ಪ್ರಯಾಣಿಕರು ಮಾತ್ರ ಬಂದಿಳಿದು ಈ ಉದ್ಯಾನವನವನ್ನು ಕೂಡ ನೋಡಿಕೊಂಡು ಹೋಗ್ತಾ ಇದ್ರು. ಆದ್ರೆ ಇದೀಗ ಮರಗಳನ್ನ ಕಡತಲೆ ಮಾಡಿರುವಂತದ್ದು ಪರಿಸರ ಪ್ರೇಮಿಗಳಲ್ಲಿ ಆಕ್ರೋಶಕ್ಕೆ ಕಾರಣವಾಗಿರುವಂತದ್ದು. ಅದರ ಜೊತೆಗೆ ಪಕ್ಕದಲ್ಲೇ ಇರುವಂತ ಒಂದು ಕ್ಯಾಂಟೀನ್ ಕೂಡ ಇರುವಂತದ್ದು. ಆ ಕ್ಯಾಂಟೀನ್ ಕೂಡ ಬಾಗಿಲನ್ನು ಕೂಡ ಹಾಕಿರುವಂತದ್ದು. ಇದು ಪರಿಸರ ಆಸಕ್ತರಲ್ಲಿ ಕೂಡ ಸಾಕಷ್ಟು ಒಂದು ಆಕ್ರೋಶಕ್ಕೂ ಕೂಡ ಕಾರಣವಾಗಿರುವಂತದ್ದು. ಮರಗಳನ್ನ ಬೇಕಾಬಿಟ್ಟಿಯಾಗಿ ಕಡತಲೆ ಮಾಡಲಾಗಿರುವಂತದ್ದು. ಅದರ ಜೊತೆಗೆ ಲಕ್ಷಾಂತರ ರೂಪಾಯಿ ವಹಿಸಿ ಇಲ್ಲಿ ಮಾಡಲಾಗಿರುವಂತ ಪಾರ್ಕ್ ಜನರಿಂದ ಕೂಡ ದೂರ ಉಳಿದಿರುವಂತದ್ದು. ಯಾವುದೇ ರೀತಿಯಲ್ಲೂ ಕೂಡ ಜನರಿಗೆ ಉಪಯೋಗವಾಗದಂತ ಪಾರ್ಕ್ ಅನ್ನು ಕೂಡ ಮಾಡಲಾಗಿರುವಂತದ್ದು. ಲಕ್ಷಾಂತರ ರೂಪಾಯಿ ಖರ್ಚು ಮಾಡಲಾಗಿದೆ. ಮಕ್ಕಳ ಆಟಿಕೆ ವಸ್ತುಗಳು ಕೂಡ ಇರುವಂತದ್ದು. ಜನರು ಕೂರುವಂತ ಮೇಜಿನ ಕುರ್ಚಿಗಳನ್ನು ಕೂಡ ಅಲ್ಲಿ ಹಾಕಲಾಗಿರುವಂತದ್ದು ಕೂಡ ನೋಡಬಹುದಾಗಿರುವಂತದ್ದು. ಇದನ್ನ ಹೀಗೆ ಅರಣ್ಯ ಇಲಾಖೆ ಅನುಮತಿ ಇಲ್ಲದೆ ಮರಗಳನ್ನ ಕಡಿದಲೆ ಮಾಡಿದ್ರೆ, ಹಾಗೇನೆ ಅರಣ್ಯ ಇಲಾಖೆಯ ಅನುಮತಿ ಪಡೆದು ಮರಗಳನ್ನು ಒಂದು ವೇಳೆ ಕಡಿತಲೆ ಮಾಡಿದ್ರೆ ಜನರಿಗೆ
ನಾನಾ ರೀತಿಯ ಪ್ರಕರಣಗಳನ್ನು ಕೂಡ ದಾಖಲು ಮಾಡುವಂತ ನಿಟ್ಟಿನಲ್ಲೂ ಕೂಡ ಇಲಾಖೆ ಮುಂದಾಗುವಂತದ್ದು. ಇದೀಗ ಅರಣ್ಯ ಇಲಾಖೆ ಸಿಬ್ಬಂದಿಗಳೇ ಮರಗಳನ್ನ ಕಡತಲೆ ಮಾಡಿರುವಂತದ್ದು, ಅದು ಕೂಡ ಸಾಲು ಮರದ ತಿಮ್ಮಕ್ಕನ ಹೆಸರಿನಲ್ಲಿ ನಿರ್ಮಾಣವಾಗಿರುವಂತಹ ಉದ್ಯಾನವನ ಆಗಿರುವಂತದ್ದು. ಅದರ ಜೊತೆಗೆ ನೋಡಬಹುದಾಗಿರುವಂತದ್ದು ಪಾರ್ಕ್ ನ ಪಕ್ಕದಲ್ಲಿ ಒಂದು ಕ್ಯಾಂಟೀನ್ ಅನ್ನು ಕೂಡ ತೆಗೆಯಲಾಗಿತ್ತು. ಆ ಕ್ಯಾಂಟೀನ್ ಇಂದು ಬಾಗಿಲನ್ನು ಕೂಡ ಮುಚ್ಚಲಾಗಿರುವಂತದ್ದು. ಯಾಕೆಂದ್ರೆ ಕಳೆದ 3-4 ವರ್ಷಗಳ ಹಿಂದೆ ಇದು ಪಾರ್ಕ್ ಓಪನ್ ಆಗಿತ್ತು. ಒಂದು ವ್ಯಾಪಾರದ ಒಂದು ದೃಷ್ಟಿಯಿಂದ ಮತ್ತು ಆ ಇಲಾಖೆಗೆ ಒಂದು ಲಾಭ ಬರಲಿ ಅನ್ನೋ ದೃಷ್ಟಿಯಿಂದನೂ ಕೂಡ ಆ ಪಕ್ಕದಲ್ಲೇ ಒಂದು ಕ್ಯಾಂಟೀನ್ ಅನ್ನು ಕೂಡ ಮಾಡಲಾಗಿತ್ತು. ಆ ಕ್ಯಾಂಟೀನ್ ಇವತ್ತು ಬಾಗಿಲನ್ನು ಕೂಡ ಹಾಕಿರುವಂತದ್ದು. ಯಾಕೆಂದ್ರೆ ಜನರೇ ಇಲ್ಲಿಗೆ ಓಡಾಡೋದು ವಿರಳ, ಹಾಗೇನೆ ಜನರು ಕೂಡ ಬರುವಂತದ್ದು ತೀರನೇ ಕಡಿಮೆ ಇರುವಂತದ್ದು. ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲಿರುವ ಹಿನ್ನೆಲೆಯಲ್ಲಿ ಒಂದಿಷ್ಟು ಜನರು ನಿಲ್ಸಿ ಹೋಗ್ಬೋದು ಅಷ್ಟೇ, ಬಿಟ್ರೆ ಯಾರು ಕೂಡ ಸ್ಥಳೀಯರು ಈ ಪಾರ್ಕಿಗೆ ಬರುವಂತದ್ದು ಕೂಡ ತುಂಬಾನೇ ವಿರಳ. ಹಾಗಾಗಿ ಒಂದು ಸ್ಥಳೀಯರಲ್ಲಿ ಆಕ್ರೋಶಕ್ಕೆ ಕಾರಣವಾಗಿರುವಂತದ್ದು. ಬೇಕಾಬಿಟ್ಟಿ ಮರಗಳನ್ನ ಕಡತಲೆ ಮಾಡಲಾಗಿದೆ. ಪರಿಸರ ಆಸಕ್ತರಲ್ಲೂ ಕೂಡ ಆಕ್ರೋಶಕ್ಕೂ ಕೂಡ ಕಾರಣವಾಗಿರುವಂತದ್ದು. ಜನರಿಂದ ದೂರ ಉಳಿದಿರುವಂತ ಪಾರ್ಕಿಗೆ ಲಕ್ಷಾಂತರ ರೂಪಾಯಿಯನ್ನು ವಹಿಸಲಾಗಿದೆ. ಅದರ ಜೊತೆಗೆ ಆ ಮರಗಳನ್ನು ಕೂಡ ಇದೀಗ ಕಡತಲೆ ಮಾಡಿರುವಂತದ್ದು ಪರಿಸರ ಆಸಕ್ತರ ಒಂದು ಆಕ್ರೋಶಕ್ಕೆ ಕಾರಣವಾಗಿದೆ. ಚಿಕ್ಕಮಗಳೂರಿನ ಕ್ಯಾಮರಾಮನ್ ಶ್ರೀಕಾಂತ್ ಜೊತೆಗೆ ಆಲ್ದೂರ್ ಕಿರಣ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.